ನೋಡಿ, ಈಗಾಗಲೇ ನಿಮ್ಗೆ ಗೊತ್ತಿದೆ, ವೋಟ್ಗಳು ಹಲವಾರು ಮುಸಲ್ಮಾನ್ ಬಾಂಧವರು 2 ಕಡೆ 3 ಕಡೆ 4 ಕಡೆ ವೋಟ್ ಇಟ್ಕೊಂಡಿರೋದು ನೋಡಿದ್ದೀರಿ. ಅದರ ಜೊತೆಗೆ ಈಗ ಬಾಂಗ್ಲಾದೇಶದಿಂದ ಬಂದಿರೋರು, ಪಾಕಿಸ್ತಾನದಿಂದ ಬಂದಿರೋರು, ಮಾಧ್ಯಮದಲ್ಲಿ 100 ಸರಿ 1000 ಸರಿ ಬಂದಿದೆ. ಬಾಂಗ್ಲಾದೇಶದವರು ಬಂದಿದ್ದಾರೆ, ಇಲ್ಲಿ 1 ಲಕ್ಷ ಇದ್ದಾರೆ, 2 ಲಕ್ಷ ಇದ್ದಾರೆ ಅಂತ. ಅದು ಪ್ರೂವ್ ಆಗಬೇಕಲ್ಲ. ಈಗ ಬಾಂಗ್ಲಾದೇಶವ್ರಿಗೆ ಇಲ್ಲಿ ಬಂದು ಅವ್ರು ರೇಷನ್ ಕಾರ್ಡ್ ಮಾಡಿಕೊಟ್ಟು ಅವ್ರಿಗೆ ಆಧಾರ್ ಮಾಡಿಕೊಡೋರು ಯಾರು? ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋರು ಯಾರು? ಇಲ್ಲಿ ಬೆಂಗಳೂರಲ್ಲಿ ಸೈಕಲ್ ಮೇಲೆ ನಾವು ಮೊದಲು ಸೈಕಲಲ್ಲಿ ಪೇಪರ್ ಹಾಕಿದ್ದನ್ನೇ ನೋಡಿಲ್ಲ. ಏನಪ್ಪ ನೋಡಿದ್ದೀರಾ? ಸೈಕಲಲ್ಲಿ ಮೊದಲು 20 ವರ್ಷದಿಂದ ಪೇಪರ್ ಪರ್ಚೇಸ್ ಮಾಡಕ್ಕೆ ಬರ್ತಾ ಇದ್ರು. ಈಗ ಮತ್ತೆ ಶುರುವಾಗಿದೆ ಬೆಂಗಳೂರು ಸಿಟಿ ಒಳಗಡೆ. ಅಂದರೆ ಯಾರು ಇವರೆಲ್ಲ? ಈ ಬಾಂಗ್ಲಾದೇಶದವರು ಬಂದು ಇಲ್ಲಿ ತಳ ಊರ್ತಾ ಇದ್ದಾರೆ. ಇದನ್ನು ತೆಗೆದುಹಾಕುವಂಥದ್ದು ದೇಶದ ಭದ್ರತೆಯ ದೃಷ್ಟಿಯಿಂದ, ದೇಶದ ಕಾನೂನು ದೃಷ್ಟಿಯಿಂದ ಅವಶ್ಯಕತೆ ಇದೆ. ಅದನ್ನು ಮಾಡ್ತಾ ಇದ್ದಾರೆ. ಇದು ವೋಟ್ಗೋಸ್ಕರ ದೇಶನೇ ಮಾರ್ತೀನಿ ಅನ್ನೋ ಕಾಂಗ್ರೆಸ್ ಅವ್ರಿಗೆ ಇದು ಅಪ್ಲೈ ಆಗಲ್ಲ. ಅವ್ರಿಗೇನು ಬೇಕಾಗೇ ಇಲ್ಲ. ಇದು ಅವ್ರಿಗೆ ವೋಟ್ ಹಾಕೋರು ಬೇಕು, ದೇಶ ಬೇಕಾಗಿಲ್ಲ. ಆದರೆ ನರೇಂದ್ರ ಮೋದಿಯವರು ದೇಶದ ಭದ್ರತೆ ಸುಭದ್ರತೆ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಅವನು ಈ ದೇಶದಲ್ಲಿ ಎಲ್ಲೇ ಇದ್ರೂ ಅವನು ಒಂದೇ ವೋಟ್ ಇರಬೇಕು ಕಾನೂನು ಪ್ರಕಾರ. 2-3 ವೋಟ್ ಹಾಕಂಗಿಲ್ಲ. ಅವನು ಬಾಂಗ್ಲಾದೇಶದವನು ಬಂದು ಇಲ್ಲೂ ವೋಟ್ ಹಾಕ್ತಾನೆ, ಬಾಂಗ್ಲಾದೇಶದಲ್ಲೂ ವೋಟ್ ಹಾಕ್ತಾನೆ, ಪಾಕಿಸ್ತಾನದವನು ಬಂದು ಇಲ್ಲೂ ವೋಟ್ ಹಾಕ್ತಾನೆ, ಪಾಕಿಸ್ತಾನದಲ್ಲೂ ವೋಟ್ ಹಾಕ್ತಾನೆ. ಅಂದರೆ ಏನು ನಮ್ಮ ದೇಶದ ಗೌರವ ಬೇಡ? ಅದಕ್ಕೆ ಅದನ್ನು ಮಾಡಬೇಕು. ಒಬ್ಬರಿಗೆ ಒಂದೇ ವೋಟು. ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಈ ದೇಶದ ರಾಷ್ಟ್ರಪತಿಗೂ ಒಂದೇ ವೋಟು, ಸಾಮಾನ್ಯ ಬಡವನಿಗೂ ಒಂದೇ ವೋಟು. ಅದನ್ನು ಪಾಲಿಸಿಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಡಿ.ಕೆ. ಶಿವಕುಮಾರ್ ಅವನು ಕೇಳ್ತೀನಿ, ಯಾವ ನವಂಬರು? 2028ನೇ ನವಂಬರ, 2029ನೇ ನವಂಬರ? ಯಾವ ನವಂಬರ್ ಅಂತ ಹೇಳಿಲ್ಲಲ್ಲ ಅವರು. ಮತ್ತು ಅವರು ಇದುವರೆಗೂ ನಾನು ನೋಡ್ದಂಗೆ 6 ಪ್ರೆಸ್ ಮೀಟ್ ಮಾಡಿದ್ದಾರೆ ಗುಂಡಿಗಳ ಬಗ್ಗೆನೇ. 6 ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ ಇನ್ನು 15 ದಿನದಲ್ಲಿ ಗುಂಡಿಗಳು ಮುಚ್ತೀರಿ ಅಂತ. 6 ಪ್ರೆಸ್ ಮೀಟ್ ಇದೇ ಪದ ಹೇಳಿದ್ದಾರೆ. 6 ಪ್ರೆಸ್ ಮೀಟ್ ಆದಮೇಲೆ ಗುಂಡಿ ಇದೆ ಅಂತ ಹೇಳಿದ್ರೆ ಅವ್ರ ಪ್ರೆಸ್ ಮೀಟ್ಗೆ ಏನು ಬೆಲೆ ಇದೆ? ಹಣನೇ ಬಿಡುಗಡೆ ಮಾಡದೆ, ಹಣನೇ ಇಲ್ಲದೆ ಗುಂಡಿ ಮುಚ್ಚು ಅಂದರೆ ಯಾರು ಮುಚ್ತಾರೆ ಗುಂಡಿ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ಬಸವರಾಜ ಬೊಮ್ಮಾಯಿ 8,000 ಕೋಟಿ ಕೊಟ್ಟಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ BDAಯಿಂದ ದುಡ್ಡು 6,000 ಕೋಟಿ ಕೊಡಿಸಿದ್ರು ಕಾರ್ಪೊರೇಷನ್ ಬಿಟ್ಟು. ಪ್ರತಿ ವರ್ಷವೂ ಕೂಡ BJP ಸರ್ಕಾರ ಇದ್ದಾಗ 7,000 ರಿಂದ 8,000 ಕೋಟಿ ಅನುದಾನವನ್ನು ಸ್ಪೆಷಲ್ ಕಾರ್ಪೊರೇಷನ್ದಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕೊಡ್ತಾಯಿದ್ರು. ಆಗ ರಸ್ತೆಗಳೆಲ್ಲ ಸರಿ ಇದ್ವು. ಈಗ 2.5 ವರ್ಷ ಆಗಿದೆ. ಈ ಮನೆಯಾಳ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗಿದೆ, ಏನು ಹಣ ಬಿಡುಗಡೆ ಮಾಡಿಲ್ಲ. ಈಗ ಒಂದೇ ಸರಿ 2.5 ವರ್ಷದ್ದು ಏನು ಟಾರ್ ಹಾಕಬೇಕಾಯ್ತು, ಆಸ್ಫಾಲ್ಟ್ ಮಾಡಬೇಕಾಯ್ತು, ಮೋರಿಗಳು ಮಾಡಬೇಕಾಯ್ತು, ಅಷ್ಟೂ ಒಂದೇ ಸರಿ ನವಂಬರ್ ಒಳಗಡೆ ಮುಚ್ಚಬೇಕಂದ್ರೆ ಯಾರಾದರೂ ಕಿಂದ್ರ ಜೋಗಿಯೇ ಬರಬೇಕು, ಬೇರೆ ಯಾರ ಕೈಲೂ ಆಗಲ್ಲ. ಮಾಟ ಮಂತ್ರ ಮಾಡೋರು ಯಾರನ್ನ ಬಂದು ಮಂತ್ರ ಮಾಡಿಬಿಟ್ಟು ಇಲ್ಲಿ ಟಾರ್ ಹಾಕಬೇಕೇ ಹೊರತು ನವಂಬರ್ ಒಳಗಡೆ ಮುಚ್ಚಕ್ಕೆ ಸಾಧ್ಯನೇ ಇಲ್ಲ. ರಸ್ತೆಗಳಿಗೆ ಗುಂಡಿ ಬಿದ್ದಿಲ್ಲ. ಈಗ ರಸ್ತೆಗಳೆಲ್ಲ ಗುಂಡಿ ಆಗೋಗ್ಬಿಟ್ಟಿದೆ. ಸಿಲಿಕಾನ್ ವ್ಯಾಲಿ ಅಲ್ಲ, ಗುಂಡಿಗಳ ವ್ಯಾಲಿ ಇದು. ಸಿಲಿಕಾನ್ ವ್ಯಾಲಿ ಹೋಗಿ ಗುಂಡಿಗಳ ವ್ಯಾಲಿ ಆಗಿದೆ. ಈಗ ಪಾಟೋಲ್ ಮುಚ್ಚಕ್ಕೆ ಆಗೋದೇ ಇಲ್ಲ. ಎಂಟೈರ್ ರೋಡ್ನೇ ಹೊಸದಾಗಿ ಟಾರ್ ಮಾಡಬೇಕು. ಕಾಂಗ್ರೆಸ್ ಅವರು ಗರೀಬಿ ಹಟಾವೋ ಅಂತ ಹೇಳಿ ಎಷ್ಟು ವರ್ಷ ಆಯ್ತಪ್ಪ? 40 ವರ್ಷ 50 ವರ್ಷ ಆಯಿತು. ಹಂಗಾರೆ ದೇಶದಲ್ಲಿ ಯಾರು ಗರೀಬರೇ ಇಲ್ವಾ? ಹೇಳ್ಬೇಕಲ್ಲ ಕಾಂಗ್ರೆಸ್ ಅವರು. ಗರೀಬಿ ಹಟಾವೋ ಅಂತ ಹೇಳಿದವರು ಕಾಂಗ್ರೆಸ್ ಅವರು. ಹಂಗಾರೆ ಕರ್ನಾಟಕದಲ್ಲಿ ಯಾಕೆ ನೀವು ಫ್ರೀನ ಕೊಡ್ತೀರಾ? ಬಡವರು ಸಾಹುಕಾರರೇ ಇದ್ದಿದ್ದರೆ ಫ್ರೀ ಯಾಕೆ ಕೊಡ್ಬೇಕು ನೀವು? ಹಂಗಾರೆ ನಿಮ್ಮ ಗರೀಬಿ ಹಟಾವೋ ಏನಾಯಿತು? ಇಂದಿರಾ ಗಾಂಧಿಯವರ ಗರೀಬಿ ಹಟಾವೋ ಏನಾಯಿತು? ಮೋದಿನ ಕೇಳೋಕ್ಕೆ ಮುಂಚೆ ನಿಮ್ಮ ಗರೀಬಿ ಹಟಾವೋ ಏನಾಯಿತು? ಮೋದಿಯವರು ಬಂದ ಮೇಲೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಕಂಪನಿಗಳು ಭಾರತಕ್ಕೆ ಬಂದು ಇನ್ವೆಸ್ಟ್ ಮಾಡಬೇಕು, ಇಲ್ಲೇ ತಯಾರು ಮಾಡಬೇಕು ಅಂತ ಮಾಡಿದ್ದಾರೆ. ರಕ್ಷಣಾ ಇಲಾಖೆಯಲ್ಲೂ ಇದುವರೆಗೂ ನಾವು ರಕ್ಷಣೆ ಇದರಿಂದ ಬೇರೆ ದೇಶದಿಂದನೇ ತರಿಸ್ತಾ ಇದ್ರಿ. ಈಗ ನಮ್ಮ ದೇಶದಲ್ಲಿ ತಯಾರು ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡುವಂಥ ಸ್ಥಿತಿಗೆ ತಂದಂಥವ್ರು ಮೋದಿಯವರು. ನಮ್ಮ GDP ಇರ್ಬೋದು, ನಮ್ಮ GDP ಗ್ರೋತನ್ನು ವಿಶ್ವ ಮಟ್ಟದಲ್ಲಿ ಹೊಗಳ್ತಾ ಇದ್ದಾರೆ. GDP ಗ್ರೋತ್ನ, ಇಂಡಿಯಾ GDPನ. ಈಗ ಅಮೇರಿಕಾದ ಟ್ರಂಪೇ ನಮ್ಗೆ ಸವಾಲು ಹಾಕಿ ಪಾಪ ಮೂಲೆ ಸೇರಿದ್ದಾರೆ. ಅವರು ಸ್ಯಾಂಕ್ಷನ್ ಹಾಕ್ತೀನಿ ಅಂದರು, ಟ್ಯಾಕ್ಸ್ ಇದು ಜಾಸ್ತಿ ಮಾಡಿದ್ದೀನಿ ನಿಮಗೆ ಅಂದರು.
ಈಗ ಅವರೇ ಫೋನ್ ಮಾಡಿ ಇಲ್ಲ ಫ್ರೆಂಡ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಅದು ದಟ್ ಈಸ್ ದ ಮೋದಿ ಸ್ಟೈಲ್, ಮೋದಿ ಪವರ್. ಕಾಂಗ್ರೆಸ್ ಏನಿದ್ರು ಸಲಾಮ್ ಹಾಕೊಂಡು ಬದುಕ್ತಾ ಇದ್ರು. ಹಿಂದೆ ಗೋಧಿ ತಗೊಂಡು ಅಮೆರಿಕಾದ ಹತ್ರ ಭಿಕ್ಷೆ ಬೇಡೋ ಸ್ಥಿತಿಗಿದ್ರು. ಇವತ್ತು ನಾವು ಅಮೆರಿಕಾಗೆ ರಫ್ತು ಮಾಡುವಂಥ ಸ್ಟೇಜ್ಗೆ ಭಾರತ ಬಂದಿದೆ.